ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಇದರಲ್ಲಿ ಮೆಹಂದಿ ಕ್ಲಾಸ್ನ ಮುಂದುವರೆದ ಭಾಗ ಮೆಹಂದಿ ಕ್ಲಾಸ್ 16 ಹೇಳಿಕೊಡ್ತಾ ಇದ್ದೇನೆ. ಇದರ ಹಿಂದಿನ ತರಗತಿಗಳು ಬೇಕಾದಲ್ಲಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಫ್ರೀಯಾಗಿ ನೋಡ್ಬೋದು. ಯಾವುದೇ ರೀತಿ ಪೇ ಮಾಡಬೇಕಂತೇನಿಲ್ಲ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ತರಗತಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ ಅಡ್ಜಸ್ಟ್ಮೆಂಟ್ಸ್ ಬಗ್ಗೆ ಹೇಳಿಕೊಡ್ತೇನೆ. ಮತ್ತು ಇದರಲ್ಲಿ ನಾನು ಫಿಲ್ಲಿಂಗ್ ವರ್ಕ್ಸ್ ಹೇಳಿಕೊಡೋದಿಲ್ಲ, ಯಾಕಂತೇಳಿದ್ರೆ ಆಲ್ರೆಡಿ ಫಿಲ್ಲಿಂಗ್ ವರ್ಕ್ ಕ್ಲಾಸಸ್ನಲ್ಲಿ ಹಿಂದಿನ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಶೇಪ್ಸ್ ಕ್ಲಾಸ್ ಕೂಡ ಅಷ್ಟೇ, ಲಾಸ್ಟ್ ಕ್ಲಾಸಲ್ಲಿ ಶೇಪ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ಶೇಪ್ ಅಡ್ಜಸ್ಟ್ಮೆಂಟ್ಸ್ ಬಗ್ಗೆ ಹೇಳಿಕೊಡ್ತೇನೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಕೇಳ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಜಸ್ಟ್ ಸಿಂಪಲಾಗಿ ಮ್ಯಾಂಗೋ ಶೇಪ್ ಕೊಡ್ತಾ ಇದ್ದೇನೆ. ಇದು ಶೇಪ್ಸ್ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೇನೆ. ಮತ್ತು ಸಿಂಪಲ್ ಒಂದು ಲೈನ್ ಕೊಟ್ಟಿದ್ದೇನೆ, ಮತ್ತು ಅದಕ್ಕೆ ಸಿಂಪಲ್ ಶೇಪ್ಸ್ ಫ್ಲವರ್ ಟೈಪು, ಸ್ವಲ್ಪ ಹಮ್ಸ್ ಕೊಟ್ಟಿದ್ದೇನೆ, ಸ್ವಲ್ಪ ಬಿಗ್ ಹಮ್ಸ್. ಇಲ್ಲಿ ಕೂಡ ಅಷ್ಟೇ ಕರ್ವ್ ಶೇಪ್ ಕೊಟ್ಟು ಅಗೇನ್ ಮ್ಯಾಂಗೋ ಶೇಪ್ ಕೊಟ್ಟಿದ್ದೇನೆ. ಇಲ್ಲೂ ಅಷ್ಟೇ ಕರ್ವ್, ಜಸ್ಟ್ ಪೆಟಲ್ಸ್ ಥರ ಕೊಟ್ಟಿದ್ದೇನೆ ಅಷ್ಟೇ. ಫಿಲ್ಲಿಂಗ್ ವರ್ಕ್ಸ್ ನಾನು ಇದರಲ್ಲಿ ಫಿಲ್ಲಿಂಗ್ ವರ್ಕ್ ಹೇಳಿಕೊಡೋದಿಲ್ಲ. ಜಸ್ಟ್ ಫಿಲ್ಲಿಂಗ್ ವರ್ಕ್ ಕೂಡ ಮಾಡ್ಬೋದು ಅಥವಾ ಶೇಡಿಂಗ್ ಕೂಡ ಮಾಡ್ಬೋದು. ಇದು ಸಿಂಪಲ್ ಸ್ಪೈರಲ್ ಕೊಟ್ಟು ಲೈನ್ ಮತ್ತು ಹಮ್ಸ್, ಅಗೇನ್ ಮ್ಯಾಂಗೋ ಶೇಪು ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದೇನೆ ಅಷ್ಟೇ. ಇಲ್ಲಿ ಹಮ್ಸ್ ಬಂದು ಸ್ಮಾಲ್ ಶೇಪ್ ಕೊಟ್ಟಿದ್ದೇನೆ. ಸ್ಪೈರಲ್ ಕ್ಲಾಸಸ್ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಬೇಸಿಕ್ ಕ್ಲಾಸಸ್ಸಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಆ ಕ್ಲಾಸಸ್ ನೋಡಿಕೊಂಡು ಈ ಥರ ಕ್ಲಾಸಸ್ನ ಕಲಿಬೋದು. ಮ್ಯಾಂಗೋ ಶೇಪ್ ಕೊಟ್ಟು ಸಿಂಪಲ್ ಲೈನ್ ಕೊಟ್ಟಿದ್ದೇನೆ ಎರಡೂ ಕಡೆ ಕೂಡ. ಹಮ್ಸ್, ಕರ್ವ್ ಮತ್ತು ಹಮ್ಸ್, ಸಿಂಪಲ್ ಫ್ಲವರ್ ಕೊಟ್ಟಿದ್ದೇನೆ. ಫ್ಲವರ್ಸ್ ಕ್ಲಾಸಸ್ ಕೂಡ ಆಗಿದೆ ಆಲ್ರೆಡಿ. ಅಗೇನ್ ಸಿಂಪಲ್ ಮ್ಯಾಂಗೋ ಶೇಪು, ಡಾಟ್ ಕೊಟ್ಟು ಲೈನ್ ಡ್ರ್ಯಾಗ್ ಮಾಡಿದ್ದಾನೆ. ಅಲ್ಲಿ ಡ್ರಾಪ್ಸ್, ಮಿಡಲ್ ಸ್ವಲ್ಪ ಡ್ರ್ಯಾಗ್ ಮಾಡಿದ್ದೇನೆ ಅಷ್ಟೇ. ಇಲ್ಲಿ ಸ್ಪೈರಲ್ ಮತ್ತು ಸಿಂಪಲ್ ಲೈನ್, ಕರ್ವ್ ಲೈನ್, ಅಗೇನ್ ಒಂದು ಕರ್ವ್ ಲೈನ್ ಕೊಟ್ಟಿದ್ದೇನೆ. ಇಲ್ಲಿ ಸಿಂಪಲಾಗಿ ಒಂದು ಅಗೇನ್ ಮ್ಯಾಂಗೋ ಶೇಪು ಮತ್ತು ಡ್ರಾಪ್ ಕೊಟ್ಟು ಲೈನ್ಸ್ ಕೊಟ್ಟಿದ್ದೇನೆ. ಸೇಮ್ ಮ್ಯಾಂಗೋ ಶೇಪು, ಅದರಲ್ಲೇ ಬೇರೆ ಬೇರೆ ಟೈಪಲ್ಲಿ ಕೊಡ್ಬೋದು. ಪೆಟಲ್ಸ್ ಸಿಂಪಲ್, ಇಲ್ಲಿ ಕರ್ವ್ ಕೊಟ್ಟು ಅಗೇನ್ ಸ್ಮಾಲ್ ಕರ್ವ್ ಕೊಟ್ಟು ಸರ್ಕಲ್ ಶೇಪಲ್ಲಿ ಕೊಟ್ಟಿದ್ದೇನೆ. ಕರ್ವ್ ಹಮ್ಸ್ ಇದೇ ಶೇಪಲ್ಲಿ ಏನು ಕೊಡಬೇಕಂತ ಏನಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಚೇಂಜಸ್ ಮಾಡ್ಕೊಳ್ಬೋದು. ಜಸ್ಟ್ ಅಡ್ಜಸ್ಟ್ಮೆಂಟ್ ಹೇಗೆ ಮಾಡೋದು ಅಂತ ಅಷ್ಟೇ ಹೇಳಿಕೊಡ್ತಾ ಇದ್ದೇನೆ. ಇಲ್ಲಿ ಸಿಂಪಲ್ ಫ್ಲವರ್, ಇದು ಹೆಚ್ಚಾಗಿ ಅರೇಬಿಕ್ ಡಿಸೈನ್ಸಲ್ಲಿ ಯೂಸ್ ಮಾಡುವಂಥದ್ದು. ಇಂಡಿಯನ್ ಡಿಸೈನ್ಸಲ್ಲಿ ಅಷ್ಟೊಂದು ಇದು ಬರೋದಿಲ್ಲ. ಅಗೇನ್ ಒಂದು ಲೈನ್ ಕೊಟ್ಟು ಹಮ್ಸ್ ಕೊಡ್ತಾ ಇದ್ದೇನೆ. ಜಸ್ಟ್ ಸ್ಪೈರಲ್ ಕೊಟ್ಟಿದ್ದೇನೆ ಅಷ್ಟೇ, ಎಡ್ಜ್, ಅಗೇನ್ ಮ್ಯಾಂಗೋ ಲೈನ್ಸ್ ಮತ್ತು ಹಮ್ಸ್. ಡಿಫ್ರೆಂಟ್ ಶೇಪ್ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಕಾಂಬಿನೇಷನ್ ಮಾಡಿದರೆ ಆಯಿತು. ಸಿಂಪಲ್ ಆಗಿದೆ. ಪ್ರತಿಯೊಂದನ್ನು 5ರಿಂದ 6 ಸಲ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ಫಿನಿಶಿಂಗ್ ಚೆನ್ನಾಗಿ ಬರ್ತದೆ. ಸ್ವಲ್ಪ ನಿಧಾನಕ್ಕೆ ಬಿಡಿಸಿ. ಸ್ಮಾಲ್ ಸ್ಪೈರಲ್ ಕೊಟ್ಟು ಒಂದು ಪೆಟಲ್ಸ್ ಕೊಟ್ಟಿದ್ದೇನೆ ಮತ್ತು ಕರ್ವ್. ಇಲ್ಲಿ ಅಗೇನ್ ಮ್ಯಾಂಗೋ, ಹಮ್ಸ್,
ಜಸ್ಟ್ ಬೆಂಡ್ ಕೊಟ್ಟಿದ್ದೇನೆ ಅಷ್ಟೇ, ಸ್ಪೈರಲ್. ಇಲ್ಲಿ ಕೂಡ ಗ್ಯಾಪ್ ಫಿಲ್ ಮಾಡ್ಬೋದು ಈ ಥರ, ಬೇರೆ ಯಾವುದಾದ್ರು ಶೇಪ್ ಕೊಟ್ಟು. ಏನು ಸೇಮ್ ನೀವು ಫಿಲ್ಲಿಂಗ್ ವರ್ಕ್ ಕೊಡ್ಬೋದು ಅಥವಾ ಶೇಡಿಂಗ್ ಮಾಡ್ಬೋದು. ಇಲ್ಲಿ ಸ್ಮಾಲ್ ಪೆಟಲ್ಸ್ ಮತ್ತು ಮ್ಯಾಂಗೋ ಶೇಪ್. ಸ್ವಲ್ಪ ದೊಡ್ಡ ಲೀಫ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ಅಗೇನ್ ಸೇಮ್ ಶೇಪು, ಮ್ಯಾಂಗೋ ಶೇಪು. 2 ಸೈಡ್ ಕೂಡ ಅದನ್ನೇ ಕೊಟ್ಟು, ನೆಕ್ಸ್ಟ್ ಅಗೇನ್ ಇಲ್ಲಿ ಕೂಡ ಅದನ್ನೇ ಕೊಟ್ಟಿದ್ದೇನೆ. ಸ್ವಲ್ಪ ಚೇಂಜಸ್ ಅಷ್ಟೇ. ಪೆಟಲ್ಸ್, ಮ್ಯಾಂಗೋ ಲೈನ್, ಸಿಂಪಲ್ ಕರ್ವ್, ಅಲ್ಲಿ ಅಡ್ಜಸ್ಟ್ಮೆಂಟ್ಗೆ ಅಗೇನ್ ಕರ್ವ್ಸ್, ಮತ್ತು ಅಲ್ಲಿ ಸರ್ಕ್ಯುಲರ್ ಅಗೇನ್ ಮ್ಯಾಂಗೋ ಕೊಟ್ಟಿದ್ದೇನೆ. ಅಲ್ಲಿ ಫ್ಲವರ್ ಕೂಡ ಕೊಡ್ಬೋದು. ಶೇಪ್ ಅಡ್ಜಸ್ಟ್ ಮಾಡಿದ್ದೇನೆ, ಕರ್ವ್ ಕೊಟ್ಟು, ಹಮ್ಸ್ ಕೊಟ್ಟು ಎಡ್ಜ್ ಬೆಂಡ್ ಮಾಡಿದ್ದೇನೆ ಅಷ್ಟೆ. ನಿಮ್ಮ ಕ್ರಿಯೇಟಿವಿಟಿಯಲ್ಲಿ ನೀವು ಬೇರೆ ಬೇರೆ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಬೋದು. ಮ್ಯಾಂಗೋ ಶಾರ್ಪ್ ಎಡ್ಜಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ಸ್ಮಾಲ್ ಹಮ್ಸ್ ಥರ ಬಂದು ಫ್ಲವರ್ ಶೇಪಲ್ಲಿ ಕೊಡ್ತಾ ಇದ್ದೇನೆ. ಪೆಟಲ್ಸ್, ಅಗೇನ್ ಮ್ಯಾಂಗೋ ಶೇಪ್. ಇಲ್ಲಿ ನೀವು ಈ ಥರ ದೊಡ್ಡ ಅಗಲಕ್ಕೆ ಒಂದು ಸರ್ಕ್ಯುಲರ್ ಶೇಪಲ್ಲಿ ಕೊಟ್ಟಿದ್ದೇನೆ. ಶೇಡಿಂಗ್ ಅಥವಾ ಫಿಲ್ಲಿಂಗ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ.